ನಾಯಿಗಳನ್ನ ಸಾಕಿದ್ದಾರೆ. ಅವ್ರ ಕೆಲಸ ಏನಂತಂದ್ರೆ ಸಮಾಜದಲ್ಲಿ, ರಾಜಕಾರಣದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಳಸಲಾಗುವಂಥ ಪದಗಳನ್ನು ಬಳಸಿ ವ್ಯಕ್ತಿಗಳ ತೇಜೋವಧಿ ಮಾಡಬೇಕು ಎನ್ನುವಂಥ ಮತ್ತು ಆ ವ್ಯಕ್ತಿಗಳನ್ನ ಡಿಫೇಮ್ ಮಾಡಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಇಂಥ ವಿಶ್ವಾಸಂತ ಸಾಕು ನಾಯಿಗಳನ್ನ ಬಿಜೆಪಿ RSS ಸಾಕಿದೆ. ಅವ್ರ ಮುಖಾಂತರ ಈ ರೀತಿಯ ಹೇಳಿಕೆಗಳನ್ನ ಹೇಳಿಸುವ ಮೂಲಕ ನಮ್ಮ ಪಕ್ಷದ ಹಿರಿಯ ಮುಖಂಡರ ನಾಯಕತ್ವ ಮತ್ತು ನಾಯಕರಿಗೆ ತೇಜೋವಧಿ ಮಾಡುವಂಥದ್ದು, ಅವರನ್ನ ಜನರಲ್ಲಿ ಡಿಫೇಮ್ ಮಾಡುವಂಥ ಕೆಲಸವನ್ನ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ಅವರ ಏನು ಸೆಡ್ಡರ್ ತೆಗೆದ ಅದು ಸಫಲ ಆಗೋದಿಲ್ಲ. ಇದು ಕೇವಲ ಅವರು ತಮ್ಮ ವಿರೋಧ ಪಕ್ಷಗಳ ಏನು ವರ್ಚಸ್ವಿ ನಾಯಕರ ಅವರ ನಾಯಕತ್ವವನ್ನ ದುರ್ಬಲಗೊಳಿಸಬೇಕು, ಪಕ್ಷದ ವರ್ಚಸ್ಸನ್ನು ದುರ್ಬಲಗೊಳಿಸಬೇಕು ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೆ. ಇಂಥ ಹುಚ್ಚು ನಾಯಿಗಳು, ಬಿಜೆಪಿ RSS ಹುಚ್ಚು ನಾಯಿಗಳು ಬೊಗಳುವಿಕೆಯಿಂದ ಕಾಂಗ್ರೆಸ್ ನಾಯಕರ, ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅಥವಾ ರಾಹುಲ್ ಗಾಂಧಿ ಅವರ ವರ್ಚಸ್ಸಿಗೆ ಯಾವತ್ತೂ ಯಾವಾಗಲೂ ಕೂಡ ಧಕ್ಕೆ ಬರೋದಿಲ್ಲ. ಜನ ಏನಂತ ಇವ್ರು ಏನಂತ ಗೊತ್ತಿದೆ, ರಾಷ್ಟ್ರದ ಜನತೆಗೆ ಇವರ ಸೇವೆ, ಇವರ ವರ್ಚಸ್ಸು, ಇವರ ಅನುಭವ ಯಾವ ರೀತಿ ಇದೆ ಅನ್ನೋದು ಕೂಡ ರಾಷ್ಟ್ರದ ಜನತೆಗೆ ಗೊತ್ತಿದೆ. ಆ ಕಾರಣದಿಂದ ಇಂಥ ವ್ಯಕ್ತಿಗಳ ಹೇಳಿಕೆಗೆ ಯಾವುದೇ ಕಿವಿ ಕೊಳ್ಳಾರರು ಜನರು ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ